ಚಿನ್ನಪರೆಡ್ಡಿ ಕಮಿಷನ್ ವಿರುದ್ಧವಾಗಿ ಹೋರಾಟ ಮಾಡಿದ್ವಿ. 50% ರಿಸರ್ವೇಷನ್ ಬರಬೇಕಾದಾಗ 16 ಇದ್ದಂತದ್ದು 8 ಇಳಿಬೇಕಾಗಿತ್ತು. ಮೊಯ್ಲಿಯವರು ಮಾಡಲಿಲ್ಲ, 4 ಬಂತು ಅಂತ ಹೋರಾಟ ಆಯಿತು. ಹೋರಾಟ ಆದ್ಮೇಲೆ ದೇವೇಗೌಡರು ಮುಖ್ಯಮಂತ್ರಿನೂ ಆದ್ರು, ಪ್ರಧಾನಮಂತ್ರಿನೂ ಎಲ್ಲ ಆದ್ರು. ಏನ್ ಮಾಡಿದ್ರು? 8 ಮಾಡಿದ್ರ? ಮಾಡಲಿಲ್ಲ. ಚಕಾರನೇ ಎತ್ತಲಿಲ್ಲ. ಕುಮಾರಸ್ವಾಮಿ 2 ಸಲ ಸಿಎಂ ಆದ್ರು. ರಿಸರ್ವೇಷನ್ ಬಗ್ಗೆ ಮೇಲೆ ಮಾತಾಡಿದ್ರ? ಏನೂ ಮಾತಾಡಲಿಲ್ಲ. ಒಕ್ಕಲಿಗರ ಬಗ್ಗೆ ಮಾತಾಡಲಿಲ್ಲ. ಒಕ್ಕಲಿಗರನ್ನ ಬಳಸ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡ್ಕೊಂಡು ಬಂದಿದ್ದಾರೆ. 97ರಲ್ಲಿ ಕಾಂಗ್ರೆಸ್ ಅವರನ್ನ ಪ್ರೈಮ್ ಮಿನಿಸ್ಟರ್ ಕಿತ್ತಾಡಲಿಲ್ಲ. ಅವರ ಭ್ರಷ್ಟಾಚಾರದ ಕಿಂಗ್ ಆಫ್ ಕರಪ್ಷನ್ ಅನ್ನೋ ಪುಸ್ತಕವನ್ನ ವೆಂಕಟಗೌಡರು ಬರೆದಾಗ ಅದು ಸಂಸತ್ತಲ್ಲಿ ಗಲಾಟೆಯಾಗಿ ದೇವೇಗೌಡರು ಭ್ರಷ್ಟಾಚಾರದ ರಾಜ ಅಂತೇಳಿ ಆಲ್ ಓವರ್ ಇಂಡಿಯಾ ವರ್ಲ್ಡ್ ಅದು ಪ್ರಚಾರ ಆಗಿ ಅವರ ಪೋಸ್ಟ್ ಹೋಯಿತು. ಇಲ್ಲಿ ಜನಗಳಿಗೆ ತಪ್ಪು ಭಾವನೆ ಮೂಡಿಸ್ತಕ್ಕಂಥದ್ದು. ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಅದೇ ಬೇರೆ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಈ ಸೀತಾರಾಮ್ ಕೇಸಿಗೆ ಕಿತ್ತಾಕಿದ್ರು ಅಂತ ಹೇಳ್ತಾರೆ. ಬೇರೆ ಬೇರೆ ಹೆಸರುಗಳನ್ನು ತಗೊಂಡು ಬರ್ತಾರೆ. ಬೇರೆ ಬೇರೆ ಹೆಸರೇನ್ ಬೇಡಿ. ಅದು ಕೇಸು ಕೂಡ ಆಗಿತ್ತು, ಕೇಸು ಕೂಡ ಎಲ್ಲ ನಡೀತು. ಆ ನಂತರದಲ್ಲಿ ಬಿಡಿ, ಅದು ಮುಂದಕ್ಕೆ ಮಾತಾಡೋಣ. ಆದ್ರೆ ಇವರಿಂದ ನಮ್ಮ ಜನಾಂಗಕ್ಕೆ ಆಗಿರ್ತಕ್ಕಂತಹ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ. ಅನುಕೂಲಗಳು ಎಲ್ಲೂ ಕೂಡ ಆಗಿಲ್ಲ ಸಾಕಷ್ಟು ಪ್ರಮಾಣದಲ್ಲಿ. ಸಾಕಷ್ಟು ಜನ ಒಕ್ಕಲಿಗರನ್ನ ಬಳಸಿದ್ರು, ನಾಯಕರನ್ನ ಮಾಡಿದ್ರು, ಮಧ್ಯದಲ್ಲಿ ತುಳಿದ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು. ಅವರ ಮನೆಗೋಸ್ಕರವಾಗಿ ಬಳಸ್ಕೊಳ್ತಕ್ಕಂಥ ಕಾರ್ಯಕ್ರಮ ಈಗಲೂ ಕೂಡ ಅಷ್ಟೇ. ಅವರು ಬಳಸ್ಕೊಂಡಿರ್ತಕ್ಕಂಥ 3 ಜನ ಯಾರು ಅಂದ್ರೆ ಮನೆಯವರೇ, ಬೇರೆ ಯಾರು ಇರಲಿಲ್ವಾ? ಈ ಪ್ರಾಯದಲ್ಲಿ ದೇವೇಗೌಡರು ಮಾತಾಡ್ತಕ್ಕಂಥ ವಿಧಾನ, ವ್ಯವಸ್ಥೆಗಳೆಲ್ಲ ನೋಡಿದ್ರೆ ಇದು ಒಕ್ಕಲಿಗರ ಪರವಾಗಿದೆಯಾ? ಅದು ಆಭಾಸ ಆಗ್ತದೆ. 92 ವಯಸ್ಸಲ್ಲಿರ್ತಕ್ಕಂಥ